ಪಡ್ಕೊಳಕ್ಕೆ ನೀನು 7 ಜನ್ಮ ಪುಣ್ಯ ಮಾಡಿದೀಯಾ. ಸೊ ಅದಕ್ಕೋಸ್ಕರ ಯಾರು ಅವಳು ಯಾರು ಅಲ್ಲಿ ವ್ಯೂ ಚೆನ್ನಾಗೈತೆ ಇಲ್ಲಿ. ಸಮುದ್ರನ ಹೆಂಗ್ ನೋಡ್ಬೋದು ನೋಡು ಸಮುದ್ರನ. ಇಲ್ಲಿಂದ ತಿಲ್ಮಟ್ಟಿ ಹೋಗೋದು ಬೀಚ್ಗೆ. ಓಕೆನಾ? ಬೀಚು ತಿಲ್ಮಟ್ಟಿ 4 ಕಿಲೋಮೀಟ್ರ್ ಅಷ್ಟೇ ಇರೋದು. ಆ್ಯಕ್ಚುಲಿ ನಾವು ಕಾರವಾರ ಹೈವೇಯಿಂದ ಬಂದಿರೋದಲ್ವ. ಇಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ತಿಲ್ಮಟ್ಟಿ ಬೀಚ್. ಓಕೆ, ಅಲ್ಲಿ ಕಾರ್ ಪಾರ್ಕಿಂಗ್ ಅನ್ನೋ ಪ್ಲೇಸ್ ಐತೆ, ಅಲ್ಲಿ ಹೋದ್ರೆ ಆಯ್ತು. 2 ಕಿಲೋಮೀಟ್ರ್ ಹೋದರೆ ಸಿಗುತ್ತೆ. ಓಕೆಯಾ? ಇಲ್ಲಿಂದ ಟ್ರೆಕ್ಕಿಂಗ್ ಇರುತ್ತಂತೆ, ನೋಡೋಣ. ಹಬ್ಬ, ಒಳ್ಳೆ ಮಠ ಮಧ್ಯಾಹ್ನದಲ್ಲಿ ಬಂದಿದ್ದೀವಿ. ಹಾಂ, ಬೆಳಿಗ್ಗೆ ಬರ್ಬೇಕು ತಾನೇ, ನಾವು ಎಂತ ಇರಬೇಡ. ನೋಡಿ ಹೆಂಗಿದೆ ಇದು. ಓಕೆನಾ? ಇಲ್ಲಿಂದ ಹೋಗೋದು ಇದು. ಈಗ ಈ ರೂಟ್ ಇದೆಯಲ್ಲ, ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದು ನೋಡಿ, ಇದು ನೀರು ಬಂದ್ಬಿಟ್ಟು ನದಿ ನೀರು ಸಮುದ್ರಕ್ಕೆ ಹೋಗುತ್ತೆ. ಈ ನದಿ ನೀರನ್ನ ದಾಟ್ಕೊಂಡು ಹೋಗ್ಬೇಕು. ಇಲ್ಲಿಂದ ಎಷ್ಟು ಇವಾಗ ದಾಟ್ಕೊಂಡು ಹೋಗ್ಬೋದು. ಮೇ ಬಿ ಮಳೆಗಾಲದಲ್ಲಾದರೆ ಆಗಲ್ಲ ಅನ್ಸುತ್ತೆ. ಇಲ್ಲಿಂದ ಅಲ್ಲಿಗೆ ದಾಟಕ್ಕೂ ಕೂಡ ಏನಾದರೂ ದೋಣಿ ಆ ಥರ ಏನಾದ್ರು ಇರುತ್ತೆ ಅನಿಸುತ್ತೆ. ಈ ಕಡೆಯಿಂದ ನದಿ ನೀರು ಬರುತ್ತೆ, ಈ ನೀರು ಬಂದು ಸಮುದ್ರಕ್ಕೆ ಸೇರುತ್ತೆ. ಅದು ಸಮುದ್ರ. ಯಾವ ಸಮುದ್ರ ಮಗ ಅದು? ಅರಬ್ಬಿ ಸಮುದ್ರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡ ವ್ಲಾಗ್ಸ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ನಾನು ನಿಮ್ಮ ಉತ್ತರ ಕನ್ನಡತಿ. ಇವತ್ತು ನಾವು ಬಂದಿದ್ದೀವಿ ಚೀಲ್ಮಟ್ಟಿ ಬೀಚ್ಗೆ. ಬನ್ನಿ ನಮ್ಮ ಚೀಲ್ಮಟ್ಟಿ ಬೀಚ್ನ ಹೇಗಿದೆ ಅಂತ ತೋರಿಸೋಣ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಪಕ್ಕ ವೆದರ್ ಸಖತ್ತಾಗೈತೆ. ಟ್ರೆಕ್ಕಿಂಗ್ ಮಾಡೋದು ಓಕೆ. ಇಟ್ಕೊಂಬರ್ತಾವಳೆ, ಕೈಲಿ ಇಟ್ಕೊಂಬರ್ತಾವಳೆ. ಎಲ್ಲರೂ ಇಟ್ಬಿಟ್ಟು ಬರ್ಬೇಕಾನೆ. ಬಟ್ ಚಪ್ಪಲಿ ಇಲ್ಲದೆ ಹೋಗೋಕ್ಕಾಗಲ್ಲ, ಯಾಕಂದರೆ ಈ ಥರ ಕಲ್ ಮೇಲೆಲ್ಲ ಒಳ್ಳೆ ಮಠ ಬಿಸಿಲಲ್ಲಿ ಬಂದಿದ್ದೀವಿ. ಈ ಥರ ಏನಾದ್ರು ಕಲ್ಗಿಲ್ಲಲ್ಲಿ ಏನಾದ್ರು ಕಾಲಿಟ್ರೆ ಕಾಲೇನಿಗೆ ಬರುತ್ತೆ. ಈ ಪ್ಲೇಸ್ಗೆ ಬೆಳಗ್ಗೆ 7 ಗಂಟೆಗೆ ಕರ್ಕೊಬ ಅಂದರೆ ಬೆಳಗ್ಗೆ 8 ಗಂಟೆ ಆದರೂ ಮಲ್ಕೊಂಡಿದ್ರು, ಎದ್ದೇಳಿಸ್ಲಿಲ್ಲ. ಇವಾಗ 12 ಗಂಟೆ ಕರ್ಕೊಬಂದ್ಬಿಟ್ಟು ಟ್ರೆಕ್ ಮಾಡೋಣ ಅಂತವಳೆ. ಮಾಡಿಸ್ತೀನಿ ಬನ್ನಿ. ಮಧ್ಯಾಹ್ನ ಆಗೋ ಟೈಮಲ್ಲಿ ಟ್ರೆಕ್ಕಿಂಗ್ ಮಾಡೋದ್ರಲ್ಲೂ ಒಂಥರ ಹೌದು ಒಂಥರ ಮಜಾ ಐತೆ. ರಿಟರ್ನ್ ಹೋಗ್ಬೇಕಾದ್ರೆ ಇದೇ ಜೋಶ್ ಇದ್ರೆ ಓಕೆ. ಇದೇ ಜೋಶಲ್ಲೇ ಬರ್ತೀನಿ. ನಿಂದು ಫಸ್ಟ್ ಟ್ರೆಕ್ಕಿಂಗ್ ಅನ್ಸುತ್ತೆ. ಈ ಡೈಲಾಗ್ ಹೊಡಿತಿದ್ಯಾ? ಕಾಲು ದಾರಿ ಇದೆ. ಹೆಂಗೆ ರಬ್ಬಂತ ಬಡಿತೈತೆ. ಟ್ರೆಕ್ಕಿಂಗ್ ಮಾಡಬೇಕು. ನನ್ಗನ್ಸುತ್ತೆ ಈ ಪ್ಲೇಸ್ಗೆ ಈವ್ನಿಂಗು ಇಲ್ಲ ಅಂದರೆ ಮಾರ್ನಿಂಗ್ ಬೆಟರ್ ಅಂತ. ಮಾರ್ನಿಂಗ್ 8 o'clock ಆದರೂ ಓಕೆ. ಇಂಥ ಬಿಸಿಲಲ್ಲಿ ಬರದೇ ಇರೋದೇ ಬೆಟರ್ ಅನಿಸ್ತೈತಪ್ಪ. ನೋಡಿ ಸಮುದ್ರದ ಬೀಚ್ ಒಳಗಡೆನೆ ಇದ್ಕೊಂಡು ಹೂ ಅಂತವಳೆ. ಫಸ್ಟ್ ಟೈಮ್ ನಾನು ಬಂದಿರೋದು. ನಾನಾರು ಹೂ ಅಂದರೆ ಓಕೆ. ನಾಚಿಕೆ ಆಗಲ್ವಾ? ನೋಡಿ ಗೈಸ್, ನನಗೆ ನಾಚಿಕೆ ಆಗ್ತಿದ್ದ ಫಸ್ಟ್ ಟೈಮ್ ಅಂತ ಹೇಳ್ತೀನಿ. ಅದಕ್ಕೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ಬಿಟ್ಟು ಫಸ್ಟ್ ಟೈಮ್ ಅಂತ ಅವಳಲ್ಲ, ಏನು ಹೇಳೋಣ. ಆದರೂ ಚೆನ್ನಾಗಿದೆ. ಬಟ್ ನಾವು ಬಂದಿರೋ ಟೈಮ್ ರಾಂಗ್ ಆಗಿದೆ. ಪ್ಲೇಸ್ ಸಖತ್ತಾಗಿದೆ. ಸೊ ಯಾರು ಟ್ರೆಕ್ಕಿಂಗ್ನ ಇಷ್ಟಪಡ್ತೀರಾ ಗೊತ್ತಾ, ಅಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್. ಟ್ರೆಕ್ಕಿಂಗ್ ವಿತ್ ಪ್ಲೇಸ್ ಎರಡೂ ಆಗುತ್ತೆ. ಅದೇ ಕಾಲ್ದಾರಿನೇ ಓಕೆ ಇದೆ.
ಮತ್ತಿನ್ನೇನು ಕಾರ್ ಬರೋ ಥರ ದಾರಿ ಮಾಡಿ ಮಲ್ನಾಡವ್ರೆ ನೋಡ್ಕೊಂಡು ಬನ್ನಿ ಕೆಳಗಡೆ. ಕಾಲ್ ದಾರಿ ಓಕೆ, ಇನ್ನೇನು ನಿನ್ ಕಾರ್ ದಾರಿ ಮಾಡ್ತಾರ? ಆ ಕಾರ್ ಬರೋ ಥರ ದಾರಿ ಮಾಡೋಕ್ಕಾಗುತ್ತಾ? ಇಲ್ಲೆಲ್ಲ ಕಾಲ್ ದಾರಿನೇ ಮಾಡಬೇಕು. ಅಮ್ಮ ಕರ್ಕೊಂಬಂದ್ಲು ಗುರು. 12 ಗಂಟೆ ಮಧ್ಯಾಹ್ನ ಕರ್ಕೊಂಬಂದ್ಬಿಟ್ಲಲ್ಲಪ್ಪ. ಖುಷಿ ಪಡು. ನನ್ಗೆ ಯಾಕೋ ನನ್ನ ಕರ್ಮೀನ್ ಮಾಡೋ ಎಲ್ಲ ಲಕ್ಷಣ ಕಾಣಿಸ್ತೈತೆ. ಹೆಂಗ್ ಕಾಣಿಸುತ್ತೆ ಇಲ್ಲಿಂದ? ವಾವ್. ನಾವು ಆದಷ್ಟು ನೀವುಗಳು ಈವ್ನಿಂಗ್ ಟೈಮ್ ಇಲ್ಲಾಂದ್ರೆ ಮಾರ್ನಿಂಗ್ ಟೈಮ್ ಬನ್ನಿ, ಸೇಫಾಗಿ ಬನ್ನಿ. ನಮ್ಮ ಥರ ರಾಂಗ್ ಡಿಸಿಷನ್ ತಗೊಂಡು ನಮ್ಮ ಮಧ್ಯಾಹ್ನ ಟೈಮಲ್ಲಿ ಬರಕ್ಕೆ ಹೋಗ್ಬಿಡಿ. ರಾಂಗ್ ಟೈಮಲ್ಲಿ ಬರ್ಬೇಡಿ ಅಷ್ಟೇ. ಈ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು, ಬುದ್ಧಿ ಬರುತ್ತೆ ನೆಕ್ಸ್ಟ್ ಟೈಮ್ ಬೇಗ ಎದ್ಬಿಟ್ಟು ಹೋಗ್ಬೇಕಂತ. ನಿಮ್ಮ ಜವಾಬ್ದಾರಿ ನಮ್ಮ ರೆಸ್ಪಾನ್ಸಿಬಿಲಿಟಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮ್ಮ ಜವಾಬ್ದಾರಿ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ನಿಮಗೆ ಏನೂ ಆಗದಿರೋ ಥರ ನಾನು ಕರ್ಕೊಂಡು ಹೋಗ್ಬೇಕು. ಹಂಗೆ ಹಾಂ ನೋಡಿ, ಯಾರಾದರೂ ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇಷ್ಟೊಂದು ಕೇರ್ ಮಾಡ್ತಿದ್ರಾ? ಉತ್ತರ ಕನ್ನಡತಿಯವರು ಕೇರ್ ಮಾಡ್ತವ್ರೆ. ಎಂತ ಲಕ್ಕಿ ನಾನು. ವಾ, ಬರ್ಕೊಳಕ್ಕೆ ನೀನು 7 ವರ್ಷ ಪುಣ್ಯ ಮಾಡಿದೀಯಾ. ಸೊ ಅದಕ್ಕೋಸ್ಕರ ಯಾರು ನೀನು ಅವಳು ಯಾರು? ಅದನ್ನೇ ಹೇಳಿರೋದು. ನೀರು ಕುಡಿಯೋಕೆ ತಿಂಡಿನೋ ಏನಾದ್ರು ತಗೊಂಡ್ಬರ್ಬೇಕು. ಇಷ್ಟು ದೂರ ಬರ್ತಿದ್ದೀವಿ ಅಂದರೆ ಈ ಪ್ಲೇಸ್ ಆಗಿದೆ. ನಾನೇನೋ ಇಲ್ಲೇ ಪಕ್ಕದಲ್ಲೇ ತಾನೆ ಅಂದ್ಕೊಂಡ್ರೆ. ಓಹೋ, ನಾವು ಅಂದ್ಕೊಂಡಂಗಿಲ್ಲ. ವಾವ್, ಅಂದರೆ ಇದು ನಾರ್ಮಲ್ ಟೈಮ್ ಬರ್ತೀವಿ ಗೊತ್ತಾ? ಇವಾಗ ಮಾರ್ನಿಂಗಲ್ಲಿ ಈವ್ನಿಂಗಲ್ಲಿ ಚೆನ್ನಾಗಿರುತ್ತೆ. ವಾ, ಇಲ್ಲಿ ನೋಡು. ಇಲ್ಲಿ ನೋಡಿ, ಇಲ್ಲಿ ಏನಿದು? ತಗೋ ಶಂಕ ನೋಡಿ ಹೆಂಗೈತೆ ಶಂಖಗಳು. ಏನಿದು? ಕಪ್ಪೆ ಚಿಪ್ಪ, ಶಂಖನ? ಒಂದು ಗೊತ್ತಾಗ್ತಾ ಇಲ್ಲ. ಮಿಡ್ಲಲ್ಲಿ ಈ ಥರ ಎಲ್ಲ ಬಂದಿರುತ್ತೆ. ಇಲ್ಲಿ ಸಮುದ್ರದಿಂದ ಆಚೆ ಬರುತ್ತಲ್ಲ ಅದೇ ಏನಾದ್ರು ಸಮುದ್ರದ ಒಳಗಿರುತ್ತಲ್ಲ ವಜ್ರ, ಆ ಥರ ಏನಾದ್ರು ಸಿಗ್ಬೋದಾ? ಸಮುದ್ರದೊಳಗೆ ಹೋಗಿ ನಿನ್ನಂತಾರೆ ಹುಡುಕ್ಬೇಕು. ಅಲ್ಲ, ತಂದಿಟ್ಟಿರ್ಬೋದಲ್ಲ. ಇಟ್ಟಿರ್ಬೋದು. ಒಂದ್ಸಲ ಹೇಳಿ ತಗೊಂಡ್ಬರ್ತೀನಿ. ಹೋಗಿ ಬರೋದ್ರೊಳಗೆ ಇಲ್ಲಿ ಎಷ್ಟು ಕೆಜಿ ಸಿಗುತ್ತೆ ಅಷ್ಟೊಂದು ಇದಾವೆ. ಶಂಖ ಬನ್ನಿ ಮುಂದೆ ಹೋಗೋಣ. ಚೆನ್ನಾಗೈತೆ ಕಲ್ಲು, ಅದು ಇದು ಎಲ್ಲ. ಕಲ್ಲು ಬಂಡೆಗಳಿದಾವಲ್ಲ, ಅದ್ರ ಮಧ್ಯೆ ಗೈಸ್ ಬರ್ಬೇಕಾದ್ರೆ ಎಲ್ಲ ನೋಡ್ಕೊಂಡು ಬನ್ನಿ. ತುಂಬಾ ಕಲ್ಲುಗಳಿದಾವೆ. ಕಾಲಿಗೆ ಏನಾದರೂ ಶೂಸ್ನ ಕ್ಯಾರಿ ಮಾಡಿ. ಆಲ್ಮೋಸ್ಟ್ ಏನಕ್ಕಂದರೆ ತುಂಬ ಕಲ್ಲುಗಳಿದ್ದಾವೆ. ಸೊ ಚಪ್ಪಲೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಕಾಲುಗಳು ಕೂಡ ಪೆಟ್ಟಾಗ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಬರೋದಾದರೆ ಎಲ್ಲ ಈವ್ನಿಂಗ್ ಟೈಮ್ ಬನ್ನಿ, ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ಬನ್ನಿ. ಬಟ್ ಇದು ತುಂಬ ರಾಂಗ್ ಟೈಮ್ ನಾವು ಬಂದಿರೋದು. ಸೊ ಅಂದ್ಕೊಂಡಿರಲಿಲ್ಲ ಇಷ್ಟು ಬಿಸಿಲಿರುತ್ತೆ, ಇಷ್ಟು ಟ್ರೆಕ್ಕಿಂಗ್ ಮಾಡಬಹುದು ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ, ನೀವು ಒಂದು ಶೆಡ್ಯೂಲ್ನ ರೆಡಿ ಮಾಡಿಕೊಂಡು ಯಾವ ಟೈಮ್ ಬೆಟರು ಅಂತ ಅನಿಸುತ್ತೆ ಆ ಟೈಮ್ ಬನ್ನಿ. ಆ್ಯಂಡ್ ಶೂಸ್ ಕ್ಯಾರಿ ಮಾಡಿ, ಆ್ಯಂಡ್ ವಾಟರ್ ಬಾಟಲ್, ಸ್ನ್ಯಾಕ್ಸ್, ನಿಮ್ಗೇನಾದರೂ ಬೇಕಾದರೆ ಸ್ನ್ಯಾಕ್ಸ್ ಎಲ್ಲ ಕ್ಯಾರಿ ಮಾಡಿ. ನಮ್ಮ ಥರ ಖಾಲಿ ಕೈಯಲ್ಲಿ ಬರೋಕ್ಕೆ ಹೋಗ್ಬಿಡಿ. ಇವಾಗ ನೋಡಿ, ನಮಗೆ ನೀರು ಬೇಕು, ಇಲ್ಲಿ ನೀರಿಲ್ಲ. ಇಲ್ಲಾದರೆ ಇನ್ನು ಬೀಚ್ಗೆ ಹೋಗಿ ಲಾಸ್ಟ್ ಒಳಗಡೆ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಳಕ್ ಆಗ್ತಾ ಇಲ್ಲ. ಬೀಚ್ಗೆ ಹೋಗಿ ಚೆನ್ನಾಗಿದೆ. ಬಂದ್ರೆ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಟೈಮ್ ಬಂದ್ರೆ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ. ಎಲ್ಲರೂ ಬನ್ನಿ. ಆಲ್ಮೋಸ್ಟ್ ನಿಮ್ ಕಾರವಾರದವ್ರು ಎಲ್ಲ ನೋಡಿರ್ತಾರೆ. 99.9%. ಇವಳು ಒಬ್ಳನ್ನ ಬಿಟ್ಬಿಟ್ಟು ನಂತರದವ್ಳು ಒಬ್ಳು ಮಾತ್ರ ನೋಡಿರಲ್ಲ. ಬಟ್ ಯಾರೆಲ್ಲ ನೋಡಿಲ್ಲ ಕಾರವಾರದವ್ರು ಎಲ್ಲ ನೋಡಿರ್ತಾರೆ, ಇವಳು ಒಬ್ಳು ನೋಡಿರಲ್ಲ. 100% ಹೇಳೋದಕ್ಕೆ ಅದೇನು ಅಂತಾರಲ್ಲ, ಕಾರವಾರಿ ಏನು ಅಂತ. ಕಾರವಾರಿ ಏನು? ಬಂದೆವು ನಾವಿಲ್ಲಿಗೆ. ಎಲ್ಲಿ ಇನ್ನೂ ಹೋಗಿಲ್ಲ. ಹೋಗ್ತಾ ಇದ್ದೀವಿ.
ಬಂದ್ವಿ ಫೈನಲಿ ಬಂದ್ವಿ. ಬಂದಾಯ್ತು ಆಯ್ತು. ಫೈನಲಿ ಬಂದ್ವಿ. ನೋಡಿ ಹೆಂಗ್ ಓಡೈತಾವಳೆ. ಹಬ್ಬ ಇದೇನಾ? ಇದೇ ಬೀಚು. ಪಕ್ಕ ಇದೇ ಬೀಚು. ಕನ್ಫರ್ಮೇಶನ್ಗೆ ತೋರಿಸ್ತಾವಳೆ. ಯಾಕಂದ್ರೆ ನೋಡಿ ಹೇಳ್ತಾರ ಇಲ್ವಾ, ಅದಕ್ಕೆ ತಿಲ್ಮತಿ ಅಂತ ಏನಕ್ಕೆ ಎಷ್ಟು ಚೆನ್ನಾಗಿದೆ ನೋಡು. ಒಂದೊಂದು ನಮ್ಮ ಕರ್ನಾಟಕದಲ್ಲಿ ಇರೋದು ಇದೊಂದೇ ಈ ಥರ. ಕರ್ನಾಟಕದಲ್ಲಿ ಫೈನಲಿ ನಾವು ಬಂದ್ವಿ ಬೀಚ್ಗೆ. ಫೈನಲಿ ಕಷ್ಟಪಟ್ಟು ಬಂದಿರೋದಕ್ಕೂ ಸಾರ್ಥಕ ಆಯ್ತು. ನಾವು ಬೀಚನ್ನ ನೋಡಿದ್ದಾಯ್ತು, ತುಂಬಾ ಖುಷಿ ಪಟ್ಟಿದ್ದಾಯ್ತು. ಹೆಂಗೈತೆ ನೋಡಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹಿಂಗೆ ನಾವು ಬಂದ್ರೆ ಈ ತರ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಆದ್ರೆ ಬರ್ತೀರಾ, ಯಾರೆಲ್ಲ ಬರ್ತೀರಾ ಮಧ್ಯಾಹ್ನ ಟೈಮ್ ಅಂತೂ ಬರಕ್ ಹೋಗ್ಬೇಡಿ. ಏನ್ ಸಿಕ್ತು? ಏನೋ ಸಿಕ್ತು ಅಂದ್ರೆ ಏನ್ ಸಿಕ್ತು? ಅದಕ್ಕೆ ಹೆಸರಿಲ್ವಾ? ನೀರು ಕೂಡ ಅಷ್ಟೇ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ಬರೋರು ಯಾರು ಪ್ಲಾಸ್ಟಿಕ್ ಪೇಪರ್ಗಳನ್ನ, ಪ್ಲಾಸ್ಟಿಕ್ ಬಾಟಲ್ಸ್ನ ಯಾರು ಹಾಕಕ್ ಹೋಗ್ಬೇಡಿ. ತುಂಬಾ ಕ್ಲೀನ್ ಆಗಿದೆ, ಕ್ಲೀನ್ ಆಯ್ತಾ? ನೀವು ಬಂದವರು ಕೂಡ ಇದೇ ತರ ಕ್ಲೀನ್ ಆಗಿದೆ. ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿ. ನೋಡಿ ನಂಗೆ ಏನ್ ಸಿಕ್ಕಿದೆ? ಯಾರೇ ಬಂದ್ರು ಕೂಡ ಗೆಸ್ ಕಪ್ಪೆ ಚಿಪ್ಪು. ಖಾಲಿ ಚಿಪ್ಪು. ಕಪ್ಪೆ ಚಿಪ್ಪಲ್ಲ, ಖಾಲಿ ಚಿಪ್ಪು. ಎಲ್ಲರೂ ಅನ್ಕೊಂಡಿರ್ತಾರೆ ಏನೋ ಸಿಕ್ಬಿಟ್ಟು ಅಂತ. ಸಿಕ್ಕಿರೋದು ಖಾಲಿ ಚಿಪ್ಪು. ನೋಡಿ ಇದೆಲ್ಲದ್ರ ಜೊತೆ ಈ ಅಲೆ ಸೌಂಡ್ ನೋಡಿ ಹೆಂಗ್ ಬರುತ್ತೀಗ. ಅಲೆಗಳ ಸೌಂಡ್ ಜೊತೆ ಈವ್ನಿಂಗ್ ಟೈಮಲ್ಲಿ ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಇದು ಏನು ಕೂಲ್ ವಾತಾವರಣ ಐತಲ್ಲ. ಇಲ್ಲಿ ಇಟ್ಕೊಂಡಾಗ ಇಲ್ಲಿವರೆಗೆ ಹೋಗೋಣ. ಹೆಂಗೈತೆ ತೋರಿಸ್ತೀವಿ. ಚೆನ್ನಾಗಿ ಗಾಳಿ ಅಂತೂ ಹೊಡಿತೈತೆ. ಓಕೆ, ಯಾರು ಇಲ್ಲ ಇಲ್ಲಿ, ನಾವು ಒಬ್ಬರೇ ಇದ್ದೀವಿ. ಅಲ್ಲಿ ಯಾರೋ ಒಬ್ಬರು ಮಾತ್ರ ಇದ್ದಾರೆ. ಅಂದರೆ ಎಲ್ಲರೂ ಈವ್ನಿಂಗ್ ಟೈಮು ಮಾರ್ನಿಂಗ್ ಟೈಮ್ ಬರ್ತಾರೆ, ನಾವು ಮಾತ್ರ ಈ ಟೈಮು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕೆ ಇಲ್ಲಿ ಯಾರೂ ಇಲ್ಲ ನಮ್ಮ ಬಿಟ್ಟರೆ. ಅದಕ್ಕೆ ಒಂದೇ ಒಂದು ಟೈಮ್ ತೋರಿಸ್ತೀನಿ. ಫುಲ್ಲು ಬ್ಯಾಕ್ ಎಲ್ಲ ನೋಡ್ಕೊಬಿಡಿ. ಹೆಂಗೈತೆ ನೋಡು ಸಮುದ್ರ ಆ ಕಡೆ, ಆಮೇಲೆ ಫುಲ್ಲು ಗ್ರೀನರಿ. ಅಲ್ಲಿ ಗೊತ್ತಾಗಲ್ಲ ಬೀಚ್ ಬಗ್ಗೆ. ಇಲ್ಲಿ ನೋಡಿ ಹತ್ರ ಬಾ, ನೋಡಿ ಹೆಂಗೈತಲ್ಲ. ಈ ಥರ ಎಲ್ಲೂ ನೋಡಿಲ್ಲ ಅಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಸೊ ಕರ್ನಾಟಕದಲ್ಲಿ ನೀವು ಕಾರವಾರ ಏನಾರು ಬಂದಿದ್ದಿದ್ರೆ ಕಾರವಾರದಲ್ಲಿ ಪಕ್ಕ ಬಂದು ಕಾಲು ಸುಡ್ತೈತೆ. ಅದೇ ಗತಿ ಹೋಗಿ ಚಿಕ್ಲೆ. ಚೆನ್ನಾಗೈತೆ. ನಮ್ಮ ಥರ ಹುಚ್ಚರು ಬಂದರೆ ಚೆನ್ನಾಗೈತೆ ಆಟ ಆಡೋಕ್ಕೆ. ಇದು ನೋಡೋಕ್ಕೆ ಅಲ್ಲಿಂದ ಬರಬೇಕು. ಹೆಂಗೈತಲ್ಲ. ನೋಡಿ ಯಾರಾದ್ರೂ ನಂತರ ಈಜ್ ಬರ್ತೈತೆ ಅವ್ರಿಗೆ
ಇಟ್ಟವ್ರೆ ನನಗೋಸ್ಕರ. ಈ ಟೈರ್ನ ಎತ್ಕೊಂಡು ಹೋಗಿ ಅಲ್ಲಿ ಅನ್ಸೋಕ್ಕೂ ಆಗ್ತಿಲ್ಲ. ಈ ಟೈರ್ನ ತಗೊಂಡು ಹೋಗಿ ಅಲ್ಲಿ ಮುಳುಗೋಣ ಅಂದ್ಕೊಂಡ್ರೆ ಅಲ್ಲಿ ಅನ್ಸೋಕ್ಕೂ ಆಗ್ತಿಲ್ಲ. ಏನು ಮಾಡೋಣ ಬಿಡಿ, ಯಾರಿಗಾದ್ರು ಯೂಸ್ ಆಗುತ್ತೆ. ಆದ್ರೆ ಚೆನ್ನಾಗಿತ್ತು ಆಡೋಕ್ಕೆ. ಫೈನಲಿ ಹೊರಟ್ವಿ ರಿಟರ್ನ್. ಹೇಗಿತ್ತು ಫೀಲ್? ಫೀಲ್ ಇಸ್ ಗುಡ್. ಹಾಂ, ಹೇಗಿತ್ತು ಫೀಲ್? ಆಸಮ್, ವಂಡರ್ಫುಲ್. ವಂಡರ್ಫುಲ್. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಯಾರೆಲ್ಲ ತಿಲ್ಮಟ್ಟಿ ಬೀಚ್ ಅನ್ನ ನೋಡಿಲ್ಲ, ಪ್ಲೀಸ್ ಒಮ್ಮೆ ದಯವಿಟ್ಟು ಬಂದು ತಿಲ್ಮಟ್ಟಿ ಬೀಚ್ ನ ಎಂಜಾಯ್ ಮಾಡ್ಕೊಂಡು ಹೋಗಿ. ಬಟ್ ಸ್ವಲ್ಪ ಕ್ಲೀನ್ ಆಗಿದೆ ಅಂಡ್ ಹಾಗೆ ಕ್ಲೀನ್ ಕೂಡ ಇದೆ, ಆಲ್ಮೋಸ್ಟ್ ಕ್ಲೀನ್ ಇದೆ. ಬಟ್ ಆದ್ರೂ ನೀವು ಕೂಡ ಬಂದಾಗ ಕ್ಲೀನ್ ಆಗಿ ಮೇಂಟೈನ್ ನೋಡ್ಕೊಂಡು ಮಾಡ್ಕೊಂಡು ಹೋಗಿ. ಶೂ ಫುಲ್ ಮರಳಾಗಿದೆ. ಇವಾಗ ಒಂದು ಪ್ಲಾನ್ ಹೇಳ್ತೀನಿ ಕೇಳಿ. ಈ ಥರ ನೀರ ಫುಲ್ ತುಂಬ್ಕೊಬೇಕಾ, ನೀರು ಇಟ್ಕೊಬೇಕಾ, ಇನ್ನೂ ಓಡಾಡ್ಬೇಕಾ, ಓಡೋಗಿ ಇಲ್ಲಿ ಯಾವ್ದಾದ್ರು ಕಲ್ ಸಿಗುತ್ತಾ, ಅದ್ರ ಮೇಲೆ ಕಾಲೆತ್ತು ತೊಳ್ಕೊಬೇಕಾ? ಶೂನಲ್ಲಿ ನೀರಿದ್ರೆ ನೀರಿಲ್ಲದ್ರೆ ತೊಳ್ಕೊಳಕ್ಕಾಗಲ್ಲ. ಶೂ ಹಾಕೊಂಡು ಓಡ್ತಾ ಇರಬೇಕು. ಹಿಂಗೆ ಪ್ಲಾನ್ ಹಿಂಗೆ ತುಂಬಾ ಚೆನ್ನಾಗಿದೆ. ಈ ತರ ಪ್ಲಾನ್ ಇನ್ನೊಂದೊಳಗೆ ಮಾತ್ರ ಬರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಯಾರಿಗಾರು ಯೂಸ್ ಆಗುತ್ತೆ ಅಂತ ಹಾಕಿರೋದು. ಬಾ, ನಾನು ರಿಟರ್ನ್ ಬರೋವರೆಗೂ ಅಲ್ಲಿ ಎಷ್ಟು ಅಂಕ ಇತ್ತು ಹಂಗೆ ಐತೆ. ಮೇ ಬಿ ಯಾರಿಗೂ ಬೇಡ ಅನ್ಸುತ್ತೆ, ನನಗೂ ಬೇಡ. ಅದಕ್ಕೆ ನಾನು ಅಷ್ಟೇ ಈಗ ಎಷ್ಟೇ ಇದ್ರೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ಪ್ರಾಪರ್ಟಿಯಲ್ಲಿ ಒಂದು ಚೂರು ನಾನು ಎತ್ಕೊಂಡಿಲ್ಲ. ಓಕೆನಾ? ನೀವು ನೋಡಿ, ಬೇಕು ಅಂದರೆ ತೊಗೊಂಡೋಗಿ, ಇಲ್ಲ ಅಂದರೆ ಇಟ್ಕೊಂಡೋಗಿ. ನೋಡಿ, ಆ ಪಾಯಿಂಟಿಂದ ಇಲ್ಲಿ ಟ್ರೆಕ್ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಹೆಣ ಬಿದ್ದೋಗ್ತಾ ಇದೆ, ಸುಸ್ತಾಗ್ತೈತೆ ಅಷ್ಟು. ಇದು ಚೆನ್ನಾಗೈತೆ. ವಾ, ಒಂದು ವಿಶೇಷ ಏನಿದೆ ನೋಡಿ ಇಲ್ಲಿ, ನೋಡಲ್ಲಿ ವಿಶೇಷತೆ. ಛತ್ರಪತಿ ಶಿವಾಜಿ ಕಿ ಜೈ. ನನ್ಗೆ ಯಾರು ಲವರ್ ಇಲ್ಲ, ಅದಕ್ಕೆ ಲವರ್ ಹೆಸರು ಬರೆಯಲ್ಲ, ನನ್ನ ಹೆಸರು ಬರೀತೀನಿ. ಮಾರುತಿ ಮಲ್ನಾಡ್. ಉತ್ತರ ಉತ್ತರ ಕನ್ನಡತಿ ಬ್ಲಾಗ್ಸ್. ಯಾರಾದ್ರೂ ಇಲ್ಲಿ ಬಂದವ್ರಿಗೆ ಇದು ನೋಡಿದ್ರೆ 2 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆನಾ? ಮಾರುತಿ ಮಲ್ಲ ಆ್ಯಂಡ್ ಉತ್ತರ ಕನ್ನಡತಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಇದ್ರೆ ಫಾಲೋ ಮಾಡಿ. ಇನ್ನು ಮುಂದೆ ನಿಮ್ಮ ಮುಂದೆ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಬರ್ತಾ ಇರ್ತೀವಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಂ, ಹೌದು, ಕಾಮೆಂಟ್ ಮಾಡಿ. ಯಾಕಂದರೆ ನಮ್ಮಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಏನು ಮಿಸ್ಟೇಕ್ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೊಂದು ಆಪ್ಷನ್ ಇರುತ್ತೆ. ಹಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ವೀಡಿಯೋಸ್ಗಳನ್ನ ನಾವು ಕೊಡ್ಬೋದಲ್ವಾ? ಏನಂತ? ಓಕೆನಾ? ಓಕೆ, ಕಾಮೆಂಟ್ ಮಾಡಿ ಅಂತ ಹೇಳಿದ್ದೀವಿ ಅಂತ ಬೇಡಾಗಿ ಕಾಮೆಂಟ್ ಮಾಡಬೇಡಿ. ಯಾಕಂದರೆ ಹಾರ್ಟ್ ಸ್ವಲ್ಪ ವೀಕ್ ಇದೆ, ಮತ್ತೆ ಬೇಜಾರಾಗುತ್ತೆ. ಅದಕ್ಕೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.